ಇದು ಇನ್ನೊಮ್ಮೆ ಬಂದು ತೋರಿಸಿ ಎನ್ನಯ ಪ್ರತಾಪ. ಖಂಡಿತ ಹೋಗೋ ನಿನ್ನ ಪ್ರತಾಪ. ಕೈಲಾಸಗಿರಿ ಹತ್ತಿರ ಪಂಚವು ಅತ್ತ ನೋಡು. ನೋಡಿದನು ದೇವ. ರಜತಾದ್ರಿ ಪರ್ವತವು ಎಷ್ಟು ಸುಂದರವಾಗಿ ಕಾಣುವುದನ್ನು ನೋಡಿದೆಯಮ್ಮ. ನೋಡಿದನು ದೇವ. ಎಲ್ಲ ಸಾರಥೆ ಸಕಲ ಋಷಿಗಳಂಕೋಟೆ ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠರ್ಯಾರೆಂದು ಪರೀಕ್ಷೆ ಮಾಡಬೇಕೆಂದು ಕಳುಹಿಸಿದಾಗ ಮೃಗಮುನಿಯ ಸದಾಶಿವನಂ ಕಂಡ ತಾಣವೋ ಇದೆ ನೋಡು. ಹೌದು ದೇವ. ಎಲ್ಲ ಸಾರಥಿ ಅರ್ಥ ನೋಡು. ನೋಡಿದನು ದೇವ. ಸರ್ಪದ ಮರಿಗಳಿಂದ ಗರುಡ ಪಕ್ಷಿಗಳ ತಮ್ಮ ರೆಕ್ಕೆಗಳಿಂದ ಸೂರ್ಯನ ಕಿರಣಗಳಿಂದ ಬಿಸಿಲು ಬೀಳದಂತೆ ಸಂರಕ್ಷಣೆ ಮಾಡಿಕೊಳ್ಳುವುದನ್ನು ನೋಡಿದ್ಯಾ. ನೋಡಿದನು ದೇವ. ಎಲ್ಲ ಸಾರಥಿ ಅರ್ಥ ನೋಡು. ನೋಡಿದನು ದೇವ. ಇದೇ ನೋಡು ಶಿಲಾ ಸಮುದ್ರ. ಈ ಸಮುದ್ರದ ನೀರಿನಲ್ಲಿ ಎಬ್ಬೆರಳು ಮುಳುಗಿಸಿದರೆ ಶಿಲೆಯಾಗುವುದಂತೆ. ಎಲ್ಲ ಸಾರಥಿ ಅರ್ಥ ನೋಡು. ನೋಡಿದನು ದೇವ. ಯಾರಾದರ ಕೈಲಾಸಕ್ಕೆ ಬಂದರಂತೆಯೇ ಶಿವನು ಈ ಬೆಟ್ಟವನ್ನು ಅಡ್ಡಗಟ್ಟಿರುವನಂತೆ. ಈ ಬೆಟ್ಟದ ವಿಶೇಷವೇನೆಂದರೆ ಅದು ಏನು ಹೇಳ. ದುರ್ಗುಣವುಳ್ಳ ಮನಿದರೆ ಬೆಟ್ಟವನ್ನು ನೋಡಿದ ಕ್ಷಣಕ್ಕೆ ನಕ್ಕು ನಕ್ಕು ಉತ್ತರಾಯ ಮುಂದಕ್ಕೆ ಹೋಗಲು ಸಾಧ್ಯವಾಗದೆ ಇಲ್ಲಿಂದ ಹಿಂದಿರುಗಿ ಹೋಗುವರಂತೆ. ಎಲ್ಲ ಸಾರಥಿ ಹಾಗೂ ಅಲ್ಲಿ ನೋಡು. ನೋಡಿದನು ದೇವ. ರಾವಣನ ತನ್ನ 20 ತೋಳಗಳಿಂದ ಈ ಪರ್ವತವನ್ನು ಎತ್ತ ಶಿವನ ಒತ್ತಡಕ್ಕೆ ಮಣಿದ ಗೋಳಾಡಿದ ಸ್ಥಾನವ ಇದೆ ನೋಡು. ನೋಡಿದನು ದೇವ. ಎಲ್ಲ ಸಾರಥಿ ಅಲ್ಲಿ ನೋಡು. ನೋಡಿದನು ದೇವ. ಖಣ್ವ ದುರ್ವಾಸ ಅಂಗೀರಸ ಬೃಹಸ್ಪತಿ ಮುನಿಗಳ ತಪವನ್ನು ಮಾಡಿದ ಸ್ಥಾನವು ಇದೆ ನೋಡು. ನೋಡಿದನು ದೇವ. ಎಲ್ಲ ಸಾರಥಿ ನಾರದ ಕುಂಬರ ನಂದೇಶ್ವರ ಶೃಂಗೇಶ್ವರ ಮೃಗೇಶ್ವರರಿಂದ ತುಂಬಿದ ಸಂಗೀತ ಭಕ್ತಿ ರಸೆಯನ್ನು ಮಾರ್ಗೂರ್ಯದಿಂದ ಈ ಪರ್ವತದಲ್ಲಿ ಈ ಪರ್ವತದಲ್ಲಿ ತಪಸ್ಸಿಗೆ ಕುಳಿತು ಹರನಮ್ಮಲಿಸಿ ತ್ರಿಶೂಲವನ್ನು ಪರಸುವಾಗಿ ಬೆಳೆದ ಆ ಕಾರ್ತವೀರನ ಸಂಹಾರಕ್ಕೆ ಇಲ್ಲೇ ಬದ್ಧನಾಗಲು ತಪಸ್ಸು ಮಾಡಿವೆ. ಮದನಾರಿಯ ಮನಸುವೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಇದೇನು ಆಶ್ಚರ್ಯ. ಯಾರ ಕೈಲಾಸಗಿರಿಯಲ್ಲಿ ತಪಸ್ಸು ಮಾಡುವಂತೆ ಕಾಣುತ್ತಿರುವರು ಯಾರಾಗಿರಬಹುದು? ಶಿವ ಶಿವ ಎಂಬ ಶಬ್ದವೇ ಆದರೆ ಏನು ತಾಳೆನು ನಾನೇ. ಆದರೆ ಏನು ತಾಳೆನು ನಾನೇ. ಕಾಮರ ರಾತ್ರಿಯ ತಾಪದ
ಅತಿಯುತನಾದ ವಿಶ್ವಾಮಿತ್ರ ಮನೆಯಲೇ ಕಪಲ ಕೆಡಿಸಿ ಮಗಳನ ಪಡೆದೆನು ಖುಷಿಯಲೇ ಆದರೆ ಏನು ಸೇರವೆ ನಾನೇ ಪ್ರೇಮದ ಪುಷ್ಪವ ಹಾಕುವೆ ನಾನೇ ಕೇಳುವುದಾದರೆ ಬರುವುದ ಶಿವ ಶಿವ ಎಂಬ ಶಬ್ದವಲೇ. ಆಹಾ, ಈ ಕೈಲಾಸಗಿರಿಯಲ್ಲಿ ಓ ನಮ ಶಿವಾಯ ಓ ನಮ ಶಿವ ಎಂದು ಶಬ್ದವೂ ಕೇಳಿ ಬರುತ್ತದೆ. ಯಾರಾಗಿರಬಹುದು? ಅಂತ ವಿಶ್ವಾಮಿತ್ರನ ತಪವನ್ನು ಕೆಡಿಸಿದ ನನ್ನಂತ ಸುಂದರಿಗೆ ಇದ್ಯಾವ ಲೆಕ್ಕ? ಹತ್ತಿರಕ್ಕೆ ಹೋಗಿ ಮಾತನಾಡಿಸುವೆ. ಆಹಾ, ಈಗೇನಿದು? ಈಗಿನ ಕೈಲಾಸ ಪರ್ವತದಲ್ಲಿ ಸಾನ್ನಿಧ್ಯದಲ್ಲಿ ಓರ್ವ ಸ್ತ್ರೀಯಳ ಧ್ವನಿಯಾಗುವುದು. ಈ ಸ್ತ್ರೀಯಳು ಯಾರಾಗಿರಬಹುದು? ಅದು ನನ್ನ ಪತ್ನಿಯಾದ ಸಾರದೆಯ, ಇಲ್ಲವೇ ಸುಜನರಂ ಪರಿಯುವ ಸಾಕ್ಷಾತ್ ಪಾಲಾಚನ ಸತಿಯಾದ ಪಾರ್ವತಿಯೋ? ಈ ತಾಯಿಯನ್ನ ಮೇಲೆ ಕರುಣೆ ತೋರಿ ಬಂದಿರುವ ಈ ಸ್ವಾತಿ ನಾರಿಯಂ ಮಾತನಾಡಿಸುವೆ. ಆಗೋ ಮಾತ್ರ ಸಮಾನಳಾದ ಸ್ತ್ರೀಯಳೇ ಸುಂದರ, ನೀನುದಾರ ಇಲ್ಲಿ ಸಂಚರಿಸುವ ಕಾರಣವೇನು? ಪೇಳಮ್ಮ ಸೌಭಾಗ್ಯವತಿ ಆಹೋ ಸುಗುಣ ಸುಂದರನೇ, ಅಮ್ಮಯ್ಯ ನಾನು ಧಾರೆಂದರೆ ನೀನುದಾರು ಸುರಲೋಕಕ್ಕೆ ಅಧಿಪತಿಯಾದ ದೇವೇಂದ್ರನ ಹೆಂಡತಿ. ನನ್ನ ಹೆಸರು ಮೇನಕಾ ಎಂದು ಕರೆಯುವರು. ಇಲ್ಲಿಗೆ ಏತಕ್ಕೆ ಬಂದಿರುವಿ ಅಮ್ಮಯ್ಯ? ಏ ಕೈಲಾಸಗಿರಿಯಲ್ಲಿ ಸಂಚರಿಸುವಾಗ ನಿನ್ನನ್ನು ಕಂಡ ನಿನ್ನ ಬಳಿಗೆ ಓಡೋಡಿ ಬಂದೆನು. ನೀನು ಧಾರೋ, ನಿನ್ನ ಹೆಸರೇನು? ಇಲ್ಲಿ ಕುಳಿತು ತಪಸ್ಸು ಮಾಡಲು ಕಾರಣವೇನು ಪ್ರಿಯ? ತಿಳಿಸು ತನ್ನ ವಿಷಯ. ಕಮಲಮುಖಿ ನಾನು ದಾರಂದರೆ ನೀನು ಧಾರೋ ಮಂಡಲದ ಕೋಟ್ಯ ಸೂರ್ಯ ಪ್ರಕಾಶ ಪ್ರಜ್ವಲನಾಥ ಜಮತಜ್ಞ ಮುನಿಯ ಸಂಭೂತ ಪರಮ ಪ್ರಖ್ಯಾತ ವಿಖ್ಯಾತ. ಓಹೋ ಭಾರ್ಗವರಾಮನೇ, ಇಂದು ರಾಯರ ನಾಣ್ಯ ಗಂಡಗಲ್ಲಿ ಎಂದು ಮಂಡೆಯನ್ನತ್ತೆ ಹಣ್ಣೆಲೆ ಎದುರುಳನಾದ ಕಾತ್ತವೀರನ ಸಂಹಾರಕ್ಕೆ ತಕ್ಕವರು ಒಂಬೇಡಲು ಮಹಾದೇವನ ಕುರಿತು ತಪಸ್ಸು ಮಾಡಲು ಬಂದಿರುವಳು. ಹೌದೇ? ಇಂಥ ವೈರಾಗ್ಯ ಪುರುಷನಲ್ಲಿಗೆ ನೀನು ಬಂದ ಕಾರಣವೇನು? ಏನಿದ್ದರೆ ಎನ್ನ ಮುಂದೆ ಬಿತ್ತರಿಸು, ಇಲ್ಲವೇ ಇಲ್ಲಿಂದ ಮರೆಯಾಗಿ ಹೋಗು ದೇವೇಂದ್ರನ ರಾಣಿ ಪಣವೇಣೆ. ಭಾರ್ಗವರಾಮನೇ, ಅದೇನು ಅಮ್ಮಯ್ಯ? ಎಲ್ಲಿಗೆ ಬಂದ ಕಾರಣವೇನೆಂದು ಕೇಳುತ್ತಿರುವೆಯ? ಹೌದು ಮೇನಕ. ಕಾರಣವಿರುವುದು. ಕಾರಣ ಏನು ಮೇನಕ? ನಡೆಸಿಕೊಡುವೆಯ? ನಡೆಸಿಕೊಡುವುದಾದರೆ ನಡೆಸಿಕೊಡುವನ. ರಾಮ, ಮೇನಕ, ಭಾರ್ಗವ, ಶ್ರೀಯ ಹೇಳಲೆ. ಹೇಳು ಮೇನಕ. ಹೇಳುವೆಯ? ಕೇಳುವನು ನಾವೊಂದು ಹೇಳ್ತೇನೆ ಎಲ್ಲ ಅಂದೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೇನೆ ಮನುಷ್ಯರೇ ಕೊಡ್ತೀಯ. ರಾಮ ಒಂದು ಹೇಳ್ತೇನೆ ಎಲ್ಲ ಅಂದೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೇನೆ ಮನುಷ್ಯರಿಗೆ ಕೊಡ್ತೀಯ. ಮನಸ್ಸಿನ ಆಸೆ ಹೇಳಲು ನಿನ್ನನ್ನು ಕೊಡಲು ಬಂದೆ, ನಿನ್ನನ್ನು ಸೇರಲು ಬಂದೆ ನಿನ್ನ ಬಳಿಯಲ್ಲೇ. ರಾಮ, ಅರ್ಥವಾಯ್ತೆ? ಅರ್ಥವಾಗಲಿಲ್ಲ ಮೇನಕ. ಭಾರ್ಗವ, ಶ್ರೀಯ ಇನ್ನ ಅರ್ಥವಾಗಲಿಲ್ಲವೇ? ಅರ್ಥವಾಗಲಿಲ್ಲ ಮೇನಕ. ನನ್ನನ್ನು ನೋಡು, ನಿನಗೆ ಅರ್ಥ ಆಗುವುದು.